ಈ ವಿಡಿಯೋದಲ್ಲಿ ನಾವು VN ಆ್ಯಪ್ನ ಯೂಸ್ ಮಾಡ್ಕೊಂಡು ಟ್ರೋಲ್ ಫೇಸ್ ಎಡಿಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ VN ಆ್ಯಪ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಆ್ಯಪ್ನ ಓಪನ್ ಮಾಡಿ, ಕೆಳಗಡೆ ಬಾಟಮಲ್ಲಿ ಪ್ಲಸ್ ಆಪ್ಷನ್ ಕಾಣುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸುತ್ತೆ ನೋಡಿ ಮೇಲೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಥರ ಮೀಡಿಯಾ ಓಪನ್ ಆಗುತ್ತೆ ನಿಮಗೆ. ನೀವು ಯಾವ ವಿಡಿಯೋನ ನೀವು ಟ್ರೋಲ್ ಫೇಸ್ ಎಡಿಟ್ ಮಾಡಬೇಕು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನಿಲ್ಲಿ ರೋಹಿತ್ ಶರ್ಮಾ ಅವ್ರ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅವ್ರದ್ದು ಟ್ರೋಲ್ ಫೇಸ್ ಎಡಿಟ್ನ ಮಾಡ್ತೀನಿ. ನೋಡ್ಬೋದು ನೀವು ವಿಡಿಯೋ ಇಲ್ಲಿದೆ. ನೆಕ್ಸ್ಟ್ ನಾವು ಈ ವಿಡಿಯೋಗೆ ಟ್ರೋಲ್ ಫೇಸ್ ಎಡಿಟ್ ಮಾಡಬೇಕಾದ್ರೆ ಮೊದಲು ಮ್ಯೂಸಿಕ್ ತಗೋಬೇಕು. ಟ್ರೋಲ್ ಫೇಸ್ ಮ್ಯೂಸಿಕ್ನ ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನಿಮಗೆ ಮ್ಯೂಸಿಕ್ ಜಸ್ಟ್ ಗೂಗಲ್ಗೆ ಹೋಗಿ ಟ್ರೋಲ್ ಫೇಸ್ ಫಾಂಕ್ ಅಥವಾ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ, ವೆಬ್ಸೈಟ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಮ್ಯೂಸಿಕ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ನೀವು ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೈಲ್ ಆ್ಯಪ್ ಅಂತ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಮೈ ಫೈಲ್ಸ್ ಅಂತ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೈಲ್ಸ್ ಇರೋದು ಡೌನ್ಲೋಡ್ ಆಗಿರುತ್ತೆ. ನಾನು ಕೆಳಗಡೆ ಡೌನ್ಲೋಡ್ ಮಾಡಿದ್ದೀನಿ ನೋಡಿ, ಇಲ್ಲಿ ಟ್ರೋಲ್ ಫೇಸ್ ಫಾಂಕ್ MP3 ಅಂತ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಈ ಮ್ಯೂಸಿಕ್ನ ಸೆಲೆಕ್ಟ್ ಮಾಡೋದಂದ್ರೆ ಆ್ಯಡ್ ಟು ಅಂತ ಆಪ್ಷನ್ ಬರ್ತಿದೆ, ನೀವು ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಮೈ ಮ್ಯೂಸಿಕ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೈ ಮ್ಯೂಸಿಕ್ ಅಂತ ಇದೆಯಲ್ಲ, ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಆ ಮ್ಯೂಸಿಕ್ ಸೆಲೆಕ್ಟ್ ಮಾಡಿರೋದು ಮೇಲ್ಗಡೆ ಬರುತ್ತೆ. ನೆಕ್ಸ್ಟ್ ಯೂಸ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆ ಟ್ರೋಲ್ ಫೇಸ್ ಫಾಂಕ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ನಾವು ಇಲ್ಲಿ ಯಾವ ಬೀಟ್ ಮಧ್ಯ ನಾವು ಟ್ರೋಲ್ ಫೇಸ್ದು ಪಿಕ್ಚರ್ನ ಆ್ಯಡ್ ಮಾಡಬೇಕು ಆ ಪರ್ಸನ್ ಫೇಸ್ಗೆ ಅಂತ ನಾವು ಇಲ್ಲಿ ನೋಡ್ಬೋದು. ಈಗ ನಿಮಗೆ ಯಾವ ಮ್ಯೂಸಿಕ್ ಬೀಟ್ ಬೇಕು ಅದ್ರ ಮೇಲೆ ನಾವು ಬೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿಗೆ ಬರುತ್ತೆ. ನೋಡ್ಬೋದು ಅಲ್ಲಿ ಲ್ಯಾಪ್ ಕಾಣಿಸ್ತಿದೆ ನಿಮಗೆ, ಲ್ಯಾಪ್ ಲೈನ್ ಮಧ್ಯ ಮ್ಯೂಸಿಕ್ ಮಧ್ಯ. ಆ ಲ್ಯಾಪ್ ಲೈನ್ ಬಂದಾಗಲೇ ನಾವು ಟ್ರೋಲ್ ಫೇಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನಂದರೆ ನಾವು ಯಾವ ವಿಡಿಯೋನ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದ್ರ ವಾಲ್ಯೂಮ್, ಅಂದರೆ ನಾವು ಅದನ್ನು ಮ್ಯೂಟ್ ಮಾಡಿಲ್ಲ, ಅದ್ರದ್ದು ಸೌಂಡ್ ಇತ್ತು ಅಂದರೆ ಅದು ವಾಲ್ಯೂಮ್ನ 0 ಮಾಡಿಕೊಂಡ್ರೆ ಆ ವಿಡಿಯೋದು ನಮ್ಮದು ಮ್ಯೂಟ್ ಆಗುತ್ತೆ, ಯಾವ ರೀತಿಯ ಸೌಂಡ್ ಬರಲ್ಲ. ಅವಾಗ ನಾವು ಹಾಕಿರೋ ಮ್ಯೂಸಿಕ್ಗೆ ಅದು ಸಿಂಕ್ ಆಗುತ್ತೆ. ನೋಡ್ಬೋದು ಈ ಥರ ನಾವು ಅರೇಂಜ್ ಮಾಡಿಕೊಂಡ್ರೆ ಯಾವುದು ಬರಲ್ಲ. ನೆಕ್ಸ್ಟ್ ನಾವು VN ಆ್ಯಪ್ ಬಂದಾಗ ಅದು ಇನ್ಪುಟ್ ಟೈಟಲ್ ಅಂತ ಒಂದು ಲಾಸ್ಟಲ್ಲಿ ಬರುತ್ತೆ, ಅದು ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಆ ಮ್ಯೂಸಿಕ್ಕಿಗೆ ಎಷ್ಟು ನಿಮಗೆ ಟೈಮ್ ಬೇಕಾಗತ್ತೆ ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಟ್ರೋಲ್ ಫೇಸ್ನ ಆ್ಯಡ್ ಮಾಡಬೇಕಾಗತ್ತೆ, ಯಾವ ಬೀಟಿಗೆ ಅಂತ ನಾವು ಆಗಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ಗ್ಯಾಲರಿ ಥರ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತಲ್ಲ ಟ್ರೋಲ್ ಫೇಸು, ಅದನ್ನು ನಾವು ಆ್ಯಡ್ ಮಾಡ್ಬೋದು. ನಿಮಗೆ ಟ್ರೋಲ್ ಫೇಸ್ ಎಲ್ಲಿಂದ ಬೇಕು ಅಂದರೆ ಜಸ್ಟ್ ಗೂಗಲ್ಗೆ ಹೋಗಿ ಟ್ರೋಲ್ ಫೇಸ್ ಇಮೇಜ್ ಅಂತ ಹೊಡೀರಿ, ಅದು ಬರುತ್ತೆ. ನೆಕ್ಸ್ಟ್ ಅದು ಬರೋದನ್ನ ನಾವು ಹೇಗೆ ಆ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಪಿಕ್ಸ್ ಆರ್ಟ್ ಅಂತ ಆ್ಯಪ್ ಇದೆ, ಪಿಕ್ಸ್ ಆರ್ಟ್ ಅಂತ, ಅದು ನೀವು ಹೋಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ಮೇಲೆ ಎಡಿಟ್ ಅ ಫೋಟೋ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ನಿಮಗೆ ಕಟ್ಔಟ್ ಅಂತ ಆಪ್ಷನ್ ಇರುತ್ತೆ. ಆ ಕಟ್ಔಟ್ ನೀವು ಯಾವ ಪ್ಲೇಸ್ನ ಸೆಲೆಕ್ಟ್ ಮಾಡಿರ್ತೀರ, ಎಷ್ಟು ಜಾಗನ ಸೆಲೆಕ್ಟ್ ಮಾಡಿರ್ತೀರ ಅಷ್ಟು ನಿಮಗೆ ಕಟ್ಔಟ್ ಆಗುತ್ತೆ ಪಿಕ್ಚರು. ಆ ಥರ ಕಟ್ಔಟ್ ಮಾಡ್ಕೊಳ್ಳಿ ಇದು ಔಟ್ಲೈನ್ಗೆ. ನೆಕ್ಸ್ಟ್ ನಿಮಗೆ ಈ ಥರ ಪಿಕ್ಚರ್ ಸಿಗುತ್ತೆ. ನೆಕ್ಸ್ಟು ಆ ಪರ್ಸನ್ ಫೇಸಿಗೆ, ಕ್ಯಾರೆಕ್ಟರ್ ಫೇಸಿಗೆ ಹೆಂಗೆ ಅದು ಆ್ಯಡ್ ಆಗಬೇಕು, ಯಾವ ಅರೇಂಜ್ಮೆಂಟಲ್ಲಿ ಆಗಬೇಕು ಅಂತ ಅದು ನೀವು ನೋಡ್ಬೋದು. ಪಿಕ್ಚರ್ ಇಮೇಜ್ ಸೈಜ್ನ ನೀವು ಡಿಕ್ರೀಸ್ ಮಾಡಬೇಕಾ ಇನ್ಕ್ರೀಸ್ ಮಾಡಬೇಕಾ ಅಂತ ಅಲ್ಲೇ ಮಾಡ್ಕೋಬೋದು ನೀವು VN ಆ್ಯಪಲ್ಲೇ. ನಾನಿವಾಗ ಆ ಮ್ಯೂಸಿಕ್ ಸಿಂಕ್ ಆಗೋಬೇಕಾದ್ರೆ ಬೀಟ್ ಮಧ್ಯಕ್ಕೆ ಆ ಟ್ರೋಲ್ ಫೇಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಈಗ ಟ್ರೋಲ್ ಫೇಸ್ ಅದು ಹೇಗೆ ಬರುತ್ತೆ ಅಂತ ನಾವಿಲ್ಲಿ ಎಫೆಕ್ಟ್ಸ್ನ ಆ್ಯಡ್ ಮಾಡೋಣ. ಆ ಬೀಟಿಗೆ ಟ್ರೋಲ್ ಫೇಸ್ ಎಂಟ್ರಿ ಹೆಂಗಿರತ್ತೆ ಅಂತ ಇಲ್ಲಿ ಎಫೆಕ್ಟ್ಸ್ ಇದೆ ನೋಡಿ, ನಾನು ಇಲ್ಲಿ ಎಫೆಕ್ಟ್ಸಲ್ಲಿ ಜಿಟಲ್ 2 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಿಟಲ್ 2 ಆ ಮ್ಯೂಸಿಕ್ ಬೀಟಿಗೆ ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಅದನ್ನು ನೀವು ಎಷ್ಟು ಕಮ್ಮಿ ಆಗತ್ತೆ ಅದು ಎಫೆಕ್ಟ್ಸು ಯೆಲ್ಲೋ ಕಲರ್ ಅಷ್ಟು ಕಮ್ಮಿ ಮಾಡ್ಕೊಳ್ಳಿ. ನಾನು ನೋಡಿ 0.20 ಸೆಕೆಂಡ್ಸ್ಗೆ ಮಾಡ್ಕೊಂಡಿದ್ದೀನಿ. ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ನೀವು ಅದು ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು. ನೋಡಿ ಈ ಥರ ನಿಮ್ಮದು ಎಂಟ್ರಿ ಆಗುತ್ತೆ ಎಫೆಕ್ಟ್ಸ್ ಟ್ರೋಲ್ ಫೇಸ್ದು, ಆ ಕ್ಯಾರೆಕ್ಟರ್ ಫೇಸಿಗೆ ಕರೆಕ್ಟಾಗಿ ಇದರ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಆ ಟ್ರೋಲ್ ಫೇಸ್ ಎಂಟ್ರಿ ಆದಾಗ ನಮ್ಮ ಈ ವಿಡಿಯೋ ಇದೆಯಲ್ಲ ಅದು ಹೇಗೆ ಎಫೆಕ್ಟ್ಸ್ ಹಾಕೋಬೇಕು ನಾವು ಅಂತ ನೋಡೋಣ. ನೆಕ್ಸ್ಟ್ ನೋಡಿ ಇಲ್ಲಿ ಗ್ಲಿಚ್ ಅಂತ ಆಪ್ಷನ್ ಇದೆ, ಆಮೇಲೆ ಫಝಿ, ಗ್ಲಿಚ್ ಟು, ಕಟ್, ನಾಯ್ಸ್ ಅಂತೆಲ್ಲ ಇದೆ. ಪ್ರೀಮಿಯಮ್ ಇದೆ ಒಂದು ನಾಯ್ಸ್ ಟು ಅನ್ನೋದು, ಅದು ಇನ್ನೂ ಚೆನ್ನಾಗಿದೆ. ನನಗೆ ಇಷ್ಟವಾಗಿದ್ದನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ VN ಆ್ಯಪಲ್ಲಿ. ಸೊ ನಾನು ಸೆಲೆಕ್ಟ್ ಮಾಡ್ಕೋತಿರೋದು
ಇಲ್ಲಿ ನೋಡಿ ಬ್ಲ್ಯಾಕ್ ಅಂತ ಇದೆ ನೋಡಿ ಇಲ್ಲಿ ಆಪ್ಷನು. ಬ್ಲ್ಯಾಕ್ ಅಂತ ಇರೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಟ್ರೋಲ್ ಫೇಸ್ ಎಂಟ್ರಿ ಆದಾಗ ಈ ವಿಡಿಯೋ ಈ ಎಫೆಕ್ಟ್ಸಲ್ಲಿ ಬರುತ್ತೆ, ಬ್ಲ್ಯಾಕ್ ಅನ್ನೋ ಎಫೆಕ್ಟ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ ಟ್ರೋಲ್ ಫೇಸ್ ಯಾವಾಗ ಎಂಟ್ರಿ ಆಗತ್ತೆ ನೋಡಿ ಎಫೆಕ್ಟ್ಸು, ಆ ಟೈಮ್ ಲೈನ್ಗೆ ನೀವು ಈ ಎಫೆಕ್ಟ್ಸು ಮೀಡಿಯಾ ಇದು ವಿಡಿಯೋದು ಎಫೆಕ್ಟ್ಸ್ನ ನೀವು ಸಿಂಕ್ ಮಾಡಬೇಕಾಗತ್ತೆ ನೋಡಿ. ಈ ಥರ ಟ್ರೋಲ್ ಫೇಸ್ ಎಂಟ್ರಿ ಯಾವಾಗ ಆಗುತ್ತೆ ನಾನು ಅಲ್ಲಿಗೆ ಸಿಂಕ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ನೀವು ಅದನ್ನು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಸಿಂಕ್ ಆಗತ್ತೆ. ಅದು ನೀವು ಯಾವ ಟೈಮ್ ಲೈನಿಗೆ ಬೇಕು ಟ್ರೋಲ್ ಫೇಸ್ ಎಂಟ್ರಿ ಆಗೋ ಟೈಮ್ ಲೈನ್ಗೆ ನೀವು ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಬರುತ್ತೆ ನೋಡಿ. ಇವಾಗ ನಾನು ಆ ಟ್ರೋಲ್ ಫೇಸ್ ಯಾವಾಗ ಎಂಟ್ರಿ ಆಗುತ್ತೆ ಅದೇ ಟೈಮಿಗೆ ಟೈಮ್ ಲೈನ್ನ ಸಿಂಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಲಾಸ್ಟಲ್ಲಿ ಬರ್ತಾ ಇಮೇಜ್ ಸೈಜು ಟ್ರೋಲ್ ಫೇಸ್ದು ಇಮೇಜ್ ಸೈಜು ನೀವು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅಂತ ಅನಿಸಿದ್ರೆ, ಡಿಕ್ರೀಸ್ ಮಾಡಬೇಕು ಅನಿಸಿದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ಕ್ರೀಸ್ ಡಿಕ್ರೀಸ್ನ ಮಾಡ್ಕೋಬೋದು. ಈಗ ನೀವು ಎಫೆಕ್ಟ್ಸ್ ಹಾಕಿರ್ತೀರ ಅಲ್ವಾ ವಿಡಿಯೋಗೆ, ಆ ಎಫೆಕ್ಟ್ಸ್ನ ನೀವೇನಾದರೂ ಇನ್ಕ್ರೀಸು ಡಿಕ್ರೀಸು ಟೈಮ್ ಲೈನ್ಗೆ ನೀಟಾಗಿ ಸಿಂಕ್ ಆಗಿಲ್ಲ ಅಂದರೆ ಮತ್ತೆ ಸಿಂಕ್ ಮಾಡಬೇಕು ಅಂದರೆ ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಎಫೆಕ್ಟ್ಸ್ ಅಂತ ಆಪ್ಷನ್ ಇರುತ್ತಲ್ಲ ನೋಡಿ, ಈ ಥರ ವಿಡಿಯೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಎಫೆಕ್ಟ್ಸ್ ಅದೇ ಬರುತ್ತೆ. ನೀವು ಆಮೇಲೆ ಮತ್ತೆ ಅದನ್ನು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಆ ಟೈಮ್ ಲೈನಿಗೆ ನೀವು ನೀಟಾಗಿ ಸಿಂಕ್ ಮಾಡ್ಕೋಬೋದು. ಟ್ರೋಲ್ ಫೇಸ್ನೂ ಅಷ್ಟೇ, ನಿಮಗೆ ಕರೆಕ್ಟಾಗಿ ಮೇಲೆ ಕೆಳಗಡೆ ಆಗಿದ್ರೆ ಅಥವಾ ಟೈಮ್ ಲೈನ್ಗೆ ನೀಟಾಗಿ ಸಿಂಕ್ ಆಗ್ತಿಲ್ಲ ಅಂದರೆ ಅದನ್ನು ನೀವು ಸಿಂಕ್ ಮಾಡ್ಕೋಬೋದು. ನೀವು ಈ ಥರ ಎಡಿಟ್ ಮಾಡಬೇಕು ವಿಡಿಯೋಗಳನ್ನ ಅಂದರೆ ಬೆಸ್ಟ್ ಆ್ಯಪ್ ಅಂದರೆ VN ಆ್ಯಪ್. ಯಾಕಂದರೆ ಈ ಆ್ಯಪಲ್ಲಿ ನಿಮಗೆ ವಾಟರ್ ಮಾರ್ಕ್ ಇರಲ್ಲ, ಮತ್ತು ಜಾಸ್ತಿ ಎಫೆಕ್ಟ್ಸ್ಗಳು ಸಿಗತ್ತೆ, ಜಾಸ್ತಿ ಟೂಲ್ಸ್ಗಳು ಸಿಗತ್ತೆ. ನೀವು ಅದರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿನ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಮಾಡ್ಕೋಬೋದು. VN ಆ್ಯಪ್ನ ಯಾಕೆ ನಾವು ಯೂಸ್ ಮಾಡಬೇಕು ಅಂದರೆ ಮೇನ್ ರೀಸನ್ ಇದೆ. ನೀವು ನೋಡ್ಬೋದು ಈ ಥರ ಟ್ರೋಲ್ ಫೇಸ್ದು ನೀವು ಸಿಂಕ್ ಆಗ್ತೀರಾ ಅಂದರೆ ಜಸ್ಟ್ ಮೂವ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಸಿಂಕ್ ಆಗುತ್ತೆ. ಮತ್ತು ನೀವು ಈ ವಿಡಿಯೋನ ಸೇವ್ ಮಾಡೋದು ಸಖತ್ ಈಸಿ, ಮತ್ತು ವಾಟರ್ ಮಾರ್ಕ್ ಇರಲ್ಲ. ನೋಡ್ಬೋದು ಎಷ್ಟು ನೀಟಾಗಿ ಇದು ಸಿಂಕ್ ಆಗ್ತಿದೆ ಅಂತ. ನೀವು ಇದೇ ರೀತಿ ಸಿಂಕ್ ಮಾಡ್ಕೋಬೋದು. ವೆರಿ ಗುಡ್ ಕ್ವಾಲಿಟಿಲಿ ವಿಡಿಯೋ ಬರುತ್ತೆ. ನೀವು ಇದು ಸೇವ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ನೀವು ಆಟೋ ಇರೋದನ್ನ ಮ್ಯಾನ್ಯುವಲ್ ಆಗಿ ಸ್ವಿಚ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಆ ಕೆಪಾಸಿಟಿ ಇದೆ, ಸ್ಟೋರೇಜ್ ಕೆಪಾಸಿಟಿ ಇದೆ ಅಂದರೆ ನೀವು 4K ಇಟ್ಕೋಬೋದು, ಇಲ್ಲಾಂದರೆ 1080p ಅಂತ ಇದೆಯಲ್ಲ ಅದಕ್ಕೆ ಇಟ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿ ಅಪ್ಲೋಡ್ ಅಂತ ಇದೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಕರೆಕ್ಟಾಗಿ 100% ಆದಾಗ ಎಕ್ಸ್ಪೋರ್ಟ್ ಆಗುತ್ತೆ ಅಷ್ಟೇ. ಇದು ಕ್ವಿಕ್ಕಾಗಿ ಕೂಡ ಆಗುತ್ತೆ, ನಿಮಗೆ ಟೈಮ್ ಕೂಡ ಇಡ್ಸಲ್ಲ. ಇದು 100% ಎಕ್ಸ್ಪೋರ್ಟ್ ಆದಮೇಲೆ ಅದು ನಿಮ್ಮ ಗ್ಯಾಲರಿಯಲ್ಲೇ ಸೇವ್ ಆಗಿರುತ್ತೆ. ನೀವು ಈಸಿಯಾಗಿ ನಿಮ್ಮ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬೇಕು ಆ ಪ್ಲ್ಯಾಟ್ಫಾರ್ಮ್ಗೆ ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.